ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಅಲ್ಲ, ಈ MCC ಅವರು ನಮ್ಮ ವಿದ್ಯಾರ್ಥಿಗಳನ್ನ ಡಾಕ್ಟರ್ಸ್ ಗಳನ್ನ ಮಾಡೋದಕ್ಕೆ ಹೊರಟಿದಾರ ಅಥವಾ ಅವ್ರನ್ನೇ ಪೇಷಂಟ್ ಮಾಡೋದಕ್ಕೆ ಹೊರಟಿದಾರ, ಏನೂ ಅರ್ಥ ಆಗ್ತಾ ಇಲ್ಲ. ಸೊ ಇವತ್ತು 11:40ಕ್ಕೆ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ಮೇಲೆ 4:30ಕ್ಕೆ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ. ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ಟ್ವೈಸ್ ದ ನಂಬರ್ ಆಫ್ ಸೀಟ್ಸ್ ರೌಂಡ್ 2 ಗೆ ಆಡ್ ಆಗಿಬಿಟ್ಟಿದೆ. ಮಿಸ್ಟೇಕ್, ಗೌರ್ಮೆಂಟ್ ಕಾಲೇಜ್ ಅವ್ರ ಮಿಸ್ಟೇಕ್ ಇಂದ ಆ ಕಾರಣಕ್ಕೆ ಸೀಟ್ ಅಲಾಟ್ಮೆಂಟ್ ಅಲ್ಲಿ ರಾಂಗ್ ಆಗಿದೆ. ಆ ಕಾರಣಕ್ಕೆ ರಿವೈಸ್ಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಸೊ ದಟ್ ಈ ರಿಸಲ್ಟ್ ಏನಿದೆ, ಇವತ್ತು ಅನೌನ್ಸ್ ಆಗಿರುವಂತ ರಿಸಲ್ಟ್ ಅನ್ನ ವಾಪಸ್ ತಗೋತೀವಿ, ವಿಡ್ರಾ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಮೆಸೇಜ್ ಹಾಕ್ತಾರೆ. ಅಂದ್ರೆ ನೋಟಿಫಿಕೇಶನ್ ಅನ್ನ ಕಳಿಸ್ತಾರೆ. ಅಂದ್ರೆ ಮೀನಿಂಗ್ ಏನು, ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಅವರು ತಮ್ಮ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅವರಿಗೆ ಎಷ್ಟು ಸೀಟ್ ಇದೆ ಅದರ ಡಬಲ್ ತೋರಿಸ್ಬಿಟ್ಟಿದ್ದಾರೆ. ಆ ಟೈಪ್ ನಾವು ಅಲಾಟ್ಮೆಂಟ್ ಮಾಡಿಬಿಟ್ಟಿದೀವಿ. ನೋಡಿ ವಿದ್ಯಾರ್ಥಿಗಳು ಮತ್ತು ಪಾಲಕರ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. MCC ಅಂತ ಅಂದ್ರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅನ್ನೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತ ಒಂದು ಕೌನ್ಸಿಲಿಂಗ್ ಮಾಡುವಂತ ಒಂದು ಕಮಿಟಿ, ಕರ್ನಾಟಕದಲ್ಲಿ KE ಇದ್ದಾಗೆ. ಸೊ ಇಂತಹ ಒಂದು ಕಮಿಟಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಯಾವುದೋ ಒಂದು, ಅದು ನೋಡಿ ಹೆಸರು ಹಾಕಿಲ್ಲ, ಅವರಿಗೆ ಏನಾದ್ರೂ 100% ಶ್ಯೂರಿಟಿ ಇತ್ತು ಅಂತಂದ್ರೆ ಸೊ ಗೌರ್ಮೆಂಟ್ ಕಾಲೇಜ್ ಹೆಸರು ಹಾಕದೆ ಬಿಡ್ತಿದ್ರ ಇವರು. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅವರು ಡಬಲ್ ದ ನಂಬರ್ ಆಫ್ ಸೀಟ್ ಕೊಟ್ಬಿಟ್ಟಿರೋದಕ್ಕೆ ನಾವು ಆ ರಿಸಲ್ಟ್ ಅನ್ನ ವಿಡ್ರಾ ಮಾಡ್ಕೋತೀವಿ ಅಂತ ಹಾಕ್ತಾರೆ. ಅಂದ್ರೆ ಈ ನೋಟಿಫಿಕೇಶನ್ ಕಳಿಸ್ಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಇರೋದಿಲ್ಲ, ಒಂದು 10 ನಿಮಿಷ ಕುತ್ಕೊಂಡು ಯೋಚನೆನೂ ಮಾಡೋದಿಲ್ಲ. ಅಥವಾ ಯಾರೋ ಒಬ್ರು ರೋಡಲ್ಲಿ ಹೋಗೋರು ಬಂದು ಇಣಕ್ ಹಾಕಿ MCC ಆಫೀಸ್ ಒಳಗೆ ಹೇಳ್ಬಿಡ್ತಾರೆ, ಇಲ್ಲ ಸರ್ ನಿಮ್ದು ಯಾವುದೋ ಒಂದು ರಾಂಗ್ ಆಗಿದೆ, ಅದನ್ನ ನೋಟಿಫಿಕೇಶನ್ ಕಳಿಸ್ಬಿಡಿ, ಅದನ್ನ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರ. ಅಂದ್ರೆ ವಿದ್ಯಾರ್ಥಿಗಳ ಮತ್ತು ಪಾಲಕರು ಅಷ್ಟು ಬುದ್ಧಿ ಇಲ್ಲದೆ ಇರುವಂತವ್ರು ಅಂತ ತಿಳ್ಕೊಂಡಿದ್ದಾರೆ ಇವರು ಅಂತ. ಇದಾದ್ಮೇಲೆ ಈಗ ನೋಟಿಫಿಕೇಶನ್ ಕಳಿಸ್ತಾರೆ. ನಾವು 4:30ಕ್ಕೆ ನೋಟಿಫಿಕೇಶನ್ ಅನ್ನ ಕಳಿಸಿದ್ವಿ, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದೀವಿ. ನಾವೇನು ರಿಸಲ್ಟ್ ಅನ್ನ 11:40ಕ್ಕೆ ಅನೌನ್ಸ್ ಮಾಡಿದೀವಿ ಅದು ರಿಮೇನ್ಸ್ ಅನ್ಚೇಂಜ್ಡ್ ಅಂತ. ಅಂದ್ರೆ ವಿದ್ಯಾರ್ಥಿಗಳು ನೀವೇನು ಅಲಾಟ್ಮೆಂಟ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಥವಾ ಮಾಡ್ಕೊಳ್ತೀರಿ, ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಡ್ಮಿಷನ್ ಹೋಗ್ಬಹುದು ಅಂತ. ಅಂದ್ರೆ ವಿದಿನ್ 2 to 3 hours MCC ಅವರಿಗೆ ಹಾಗಾದ್ರೆ ಗೊತ್ತಾಗ್ಬಿಡುತ್ತಾ ನಮ್ದೇನು ಮಿಸ್ಟೇಕ್ ಇಲ್ಲ ಅಂತ ಹೇಳಿ. ಅದು ನೋಟಿಫಿಕೇಶನ್ ಹಾಕೋದಕ್ಕಿಂತ ಮುಂಚೆ ಮಿಸ್ಟೇಕ್ ಇತ್ತು, ನೋಟಿಫಿಕೇಶನ್ ಆದ್ಮೇಲೆ ಮಿಸ್ಟೇಕ್ ಇಲ್ಲ. ಅದು ಹೆಂಗ್ ಸಾಧ್ಯ ಆಗ್ತದ ಅಂತ. ಅದು ಅಲ್ಲದೆ ಒಂದು ನ್ಯಾಷನಲ್ ಲೆವೆಲ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ, ಲಕ್ಷಾಂತರ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರವ್ರದಾದ ಒಂದೊಂದು ಸ್ಟೇಟ್ ಅಲ್ಲಿ ಇರ್ತಾರೆ. ನನ್ನ ಜೊತೆ ಇದ್ದವರಲ್ಲೇ, ನನ್ನ ಪೇಡ್ ಕೌನ್ಸಿಲಿಂಗ್ ಗ್ರೂಪ್ ಅಲ್ಲಿ ಇದ್ದವರಲ್ಲೇ ಪಾಪ 2-3 ಜನ ಆಲ್ರೆಡಿ ಅಲ್ಲಿ ಹೈದರಾಬಾದ್ ಅಲ್ಲಿ ಸೀಟ್ ಸಿಕ್ಕಿದೆ, ಮಲ್ಲಾರೆಡ್ಡಿಯಲ್ಲಿ. ಹೈದರಾಬಾದಿಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡು ಈಗ ಅವರಿಗೆ ಅಪ್ಗ್ರೇಡ್ ಆಗಿರುವಂತ ಕಾಲೇಜಿಗೆ ಬರ್ತಾ ಇದ್ದಾರೆ ಕಾರಲ್ಲಿ. ಪಾಪ ಅವರು ಕಾಲ್ ಮಾಡ್ತಾರೆ, ಸರ್ ನಾವು ಆಲ್ರೆಡಿ ಹೈದರಾಬಾದ್ ಬಿಟ್ಟಿದೀವಿ, ಹೈದರಾಬಾದ್ ಅಲ್ಲಿ ಇರ್ಲಿಯೋ ಅಥವಾ ಕರ್ನಾಟಕಕ್ಕೆ ಬರ್ಲಿಯೋ ಅಂತ ಹೇಳಿ. ನಾ ಹೇಳಿದೆ ಕರ್ನಾಟಕಕ್ಕೆ ಬಂದ್ಬಿಡಿ ನೀವು ಅಂತ ಹೇಳಿ. ಅಂದ್ರೆ ಇನ್ನೊಬ್ಬ ಪಾಪ ಸಿದ್ಧಾರ್ಥದಲ್ಲಿ ಸೀಟ್ ಸಿಕ್ಕಿದೆ, ಸಿದ್ಧಾರ್ಥಕ್ಕೆ ಇವತ್ತು ರಾತ್ರಿ ಹೋಗ್ಬೇಕಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ನಾನೇ ಅವರಿಗೆ ಹೇಳಿದೆ, ಇಲ್ಲ ಸರ್ ಅದು ರಿಸಲ್ಟ್ ಚೇಂಜ್ ಆಗಿದೆ, ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಈಗ ನಾ ಮತ್ತೆ ಫೋನ್ ಮಾಡಿ ಹೇಳಿದೀನಿ, ಸರ್ ಅದೇನಾದ್ರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತೇ ಬಸ್ ಹತ್ತು ಹೋಗ್ಬಿಡಿ ಅಂತ ಹೇಳಿ. ಅಂದ್ರೆ ಇದು ನಮಗ್ ಗೊತ್ತಿರುವಂತ ಒಂದೆರಡು ಎಕ್ಸಾಂಪಲ್. ಪಾಪ ಲಕ್ಷಾಂತರ ವಿದ್ಯಾರ್ಥಿಗಳು ಹೀಗೇನೆ 4:30 ನೋಟಿಫಿಕೇಶನ್ ನೋಡ್ಕೊಂಡು ತಮ್ಮದೆಲ್ಲ ಅರೇಂಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು, ಸೊ ಈಗಿನ ನೋಟಿಫಿಕೇಶನ್ ನೋಡ್ಕೊಂಡು ತಮ್ಮ ಅರೇಂಜ್ಮೆಂಟ್ ಅನ್ನ ಹೆಂಗ್ ಮಾಡ್ಕೊಳ್ಬೇಕು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅಂತ ಇವ್ರು ವಿದ್ಯಾರ್ಥಿಗಳನ್ನ, ಪಾಲಕರನ್ನ. ಅಂದ್ರೆ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ವಾ ಅಂತ. ಅಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಹಾಕ್ತಾರೆ, ಟ್ವೈಸ್ ದ ನಂಬರ್ ಆಫ್ ಸೀಟ್ ಯಾವುದು ಅಂದ್ರೆ ಮೀನಿಂಗ್ ಏನು, ಈಗ ಏನು ಅಲಾಟ್ಮೆಂಟ್ ಇದೆ ಅದು ಹಾಗಾದ್ರೆ ಕರೆಕ್ಟ್ ಮಾಡ್ಬಿಟ್ರೆ MCC ಅವರು, ಅಂದ್ರೆ ಆ ಟ್ವೈಸ್ ದ ನಂಬರ್ ಆಫ್ ಸೀಟ್ ಅನ್ನು ತಾವೇ ಆ ಕಾಲೇಜಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ರ ಹಂಗಾದ್ರೆ ಒಳಗಿಂದೊಳಗೇನೆ. ಸೊ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಬಟ್ ಫೈನಲಿ ಇಷ್ಟೇ ಇಂಪಾರ್ಟೆಂಟ್ ಗೊತ್ತಿರ್ಲಿ. ಸೊ 4:30ಕ್ಕೆ ಏನು ಅನೌನ್ಸ್ ಮಾಡಿದ್ರು ನೋಟಿಫಿಕೇಶನ್, ಅದನ್ನು ವಾಪಸ್ ತಗೊಂಡಿದ್ದಾರೆ. ನಿಮಗೆ ರಿಸಲ್ಟ್ ಏನು 11 ಗಂಟೆಗೆ ಅನೌನ್ಸ್ ಆಗಿದೆ, ಆ ರಿಸಲ್ಟ್ ಹಾಗೇ ಇರ್ತದೆ. ಸೊ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು KEಗೆ ಅಂತ ಬಂದ್ರೆ KE ಅವರು ತಮ್ಮ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇವ್ರು ನೋಡಿ 19ನೇ ತಾರೀಕು ಬೆಳಗ್ಗೆ 7 ಗಂಟೆ ತನಕ ಮಾಡಿದ್ದಾರೆ. ಅಂದ್ರೆ ಇವತ್ತು ರಾತ್ರಿ ಎಕ್ಸ್ಟ್ರಾ ಟೈಮ್ ಅನ್ನು ನಿಮಗೆ ಕೊಟ್ಟಿರುವಂತದ್ದು. ಬೆಳಗ್ಗೆ 7 ಗಂಟೆವರೆಗೆ ನೀವು ಆಪ್ಷನ್ ಎಂಟ್ರಿ ಏನಾದ್ರು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು. ಬಟ್ KEಯಲ್ಲೂ ಇವತ್ತು 2-3 ಪ್ರಾಬ್ಲಮ್ಗಳಾಗಿತ್ತು.
ಮಧ್ಯಾಹ್ನ ಇಂಜಿನಿಯರಿಂಗ್ ಸಿಕ್ಕವ್ರು ಏನು 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ಬೇಕಂತ ಹೇಳಿದ್ರು, ಪೇಮೆಂಟ್ ಮಾಡೋದಕ್ಕೆ ಲಿಂಕೇ ಬರ್ತಾ ಇರ್ಲಿಲ್ಲ. ಆದ್ರೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿತ್ತು. ಒಬ್ಬ ವಿದ್ಯಾರ್ಥಿ ಪಾಪ ಹೀಗೆ ಮಾಡಿ ನಾನು ಕಳಿಸಿದ ಮೇಲೆ ಗೊತ್ತಾಯ್ತು, ಸೊ ಅದೇನೋ ರಾಂಗ್ ಆಗಿದೆ ಅಂತ ಹೇಳಿ 4:30ಗೆ ಮತ್ತೊಂದ್ಸರಿ ಲಾಗಿನ್ ಆದ್ರೆ ಆವಾಗ ಮತ್ತೆ 1 ಲಕ್ಷ ರೂಪಾಯಿ ಪೇಮೆಂಟ್ ಅಂತ ತೋರಿಸ್ತಾ ಇತ್ತು. ಅದಾದ್ಮೇಲೆ ಆಲ್ಮೋಸ್ಟ್ 5ರಿಂದ ಆಲ್ಮೋಸ್ಟ್ 7 ಗಂಟೆ ತನಕನೂ ಕೂಡ ಯಾರ್ಯಾರು ಚಾಯ್ಸ್ 2 ಕೊಟ್ಟು ಕೆಇ ಅಂಡರ್ ಸೀಟ್ ಅನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಬಂದಿದ್ದಾರೆ ಅಂತವ್ರು ಎಲ್ಲರಿಗೂ ಕೂಡ ಮತ್ತೆ 1 ಲಕ್ಷ ರೂಪಾಯಿ ಪೇಮೆಂಟ್ ಕೇಳ್ತಾ ಇತ್ತು ಅವರು ಸರ್ವರು. ಅಂದ್ರೆ ನನ್ನಂತೂ ಬಹಳ ಬೇಜಾರಾಗ್ತಾ ಇದೆ. ಈ ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ಕೆಇಎ ಮತ್ತೆ ಎಂಸಿಸಿ ನಡುವೆ ಸಿಕ್ಕಾಕೊಂಡು ಅವರ ಮಕ್ಕಳು ಡಾಕ್ಟರ್ ಆಗೋದರ ಬದಲಾಗಿ ಪೇಷಂಟ್ ಆಗಬಾರದು ಅಂತ ಅಷ್ಟೇ. ಪೇಷಂಟ್ ಆಗದೆ ಇರ್ಲಿ, ಇವೆಲ್ಲ ಪ್ರಾಬ್ಲಮ್ಗಳು ಜೀವನದಲ್ಲಿ ಬಂದೇ ಬರ್ತದೆ. ಇವುಗಳು ನಿಮ್ಮನ್ನ ಇನ್ನೂ ಗಟ್ಟಿ ಡಾಕ್ಟರ್ ಅನ್ನಾಗಿ ಮಾಡ್ತದ. ಓಕೆ, ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವೆಲ್ಲ ಬರ್ತಾ ಇರ್ತದ. ಕೆಇ ಅವ್ರದೇ ಒಂದು ಪ್ರಾಬ್ಲಮ್ ಆದ್ರೆ ಎಂಸಿಸಿ ಅವರು ಕೆಇ ಅವ್ರ ಮುಂದೆ ನಾವು ಮತ್ತೂ ದೊಡ್ಡವರು ಅಂತ ತೋರ್ಸ್ಕೋಬೇಕಲ್ಲ, ಇಡೀ ರಿಸಲ್ಟ್ ಅನ್ನೇ ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ ಈಗ ನೋಟಿಫಿಕೇಶನ್ ಹಾಕ್ತಾರೆ, ರಿಸಲ್ಟ್ ಹಂಗೆ ಇದೆ, ನಾವು ಮಜಾಕ್ ಮಾಡಿದ್ವಿ ಅಂತ ಹೇಳಿ. ಆಕ್ಚುಲಿ ಅವರೆಲ್ಲ ಮಜಾಕ್ ಮಾಡಿದ್ದು, ನಾವು ಇಲ್ಲಿ ಮಿಡ್ಲ್ ಇದೀವಲ್ಲ ಸ್ಟೂಡೆಂಟ್ಸ್ ಗಳು ಮತ್ತು ಪಾಲಕರು, ನಮಗ್ ತಲೆ ಕೆಟ್ಟು ಹೋಗಿದೆ. ಸೊ ಎಷ್ಟೋ ಜನರಿಗೆ ಆಲ್ರೆಡಿ ಅನ್ಸ್ಬಿಟ್ಟಿದೆ, ಎಕ್ಸಾಮಿನೇಷನ್ ಅನ್ನ ಬರೆದು ಇಷ್ಟೊಂದು ಕಷ್ಟ ಇದೆ ಎಕ್ಸಾಮ್ ಅಷ್ಟು ಟಫ್ ಇತ್ತು, ಎಕ್ಸಾಮ್ ಹಂಗಿತ್ತು ಹಿಂಗಿತ್ತು ಅನ್ನೋರಿಗೆ ಕೌನ್ಸಿಲಿಂಗ್ ದ ಪಾರ್ಟಿಸಿಪೇಟ್ ಮಾಡಿ ನೋಡಂತ ಹೇಳಿ. ಆ ಎಕ್ಸಾಮಿನೇಷನ್ ಟಫ್ನೆಸ್ ಏನಿದೆ ಅಲ್ಲ, ಅದು ಏನೂ ಅಲ್ಲ ಅಂತೇಳಿ ಅವ್ರಿಗೆ ಅನ್ಸ್ಬಿಡ್ತದೆ. ಇವತ್ತು ಬೆಳಗ್ಗೆಯಿಂದನೇ ಸುಮಾರು ಕೆಇಎ ಸಾಫ್ಟ್ವೇರ್ ಅಲ್ಲಿ 2-3 ರೀತಿ ಬದಲಾವಣೆಗಳನ್ನು ನೋಡಿದ್ದೀನಿ ನಾನು. ಸೊ ಒಂದ್ಸಲ 1 ಲಕ್ಷ ರೂಪಾಯಿ ಕೇಳಿಲ್ಲ, 1 ಲಕ್ಷ ರೂಪಾಯಿ ಕೇಳ್ತದ, ಕಡೆಗೆ ನೋಡಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರಿಗೂ ಕೇಳ್ತಾ ಇತ್ತದು 1 ಲಕ್ಷ ರೂಪಾಯಿನ. ಈಗ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ವಿದ್ಯಾರ್ಥಿಗಳೇ, ನೀವು ಲಾಗಿನ್ ಆಗ್ಬಿಟ್ಟು ಮಾಡ್ಕೊಳ್ಬಹುದು. ಬಟ್ ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಈಗ ಆ ಫಾರೂಕಿಯಾ ಕಾಲೇಜಿನ ಕಥೆ ಏನು ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಫಾರೂಕಿಯಾ ಕಾಲೇಜಿಗೆ NMC ಕಡೆಯಿಂದನೇ ಪರ್ಮಿಷನ್ ಸಿಕ್ಕಿದೆ ಅಂದ್ರೆ ದೇವರೇ ಕೊಟ್ಟಿದ್ದಾನೆ, ಪೂಜಾರಿ ಯಾಕೆ ಕೊಡ್ತಾ ಇಲ್ಲ, ನನಗದೇ ಅರ್ಥ ಆಗ್ತಾ ಇಲ್ಲ. ಆ ಪೂಜಾರಿ ಕೆಇ ಅವರು ಅಥವಾ ಮೇ ಬಿ ಕೆಇ ಅವರು ಕೂಡ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಆಗಿದೆ. DME ಅವರ ಕಡೆಯಿಂದನೇ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತ ಅನಿಸ್ತದ, ಅಥವಾ ಅಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಮತ್ತೆ ಕಾಲೇಜಿನ ಮ್ಯಾನೇಜ್ಮೆಂಟ್ ಮಧ್ಯೆ ಏನಾದ್ರೂ ಘರ್ಷಣೆಗಳು ನಡೀತಾ ಇರಬೇಕು. ಸೊ ಆ ಕೆಟಗರಿಗೆ ಇಷ್ಟು ಸೀಟು, ಈ ಕೆಟಗರಿಗೆ ಇಷ್ಟು ಸೀಟು ಅಂತ ಹೇಳಿ. ಬಟ್ ಏನಾದ್ರೂ ಹಾಕೊಂಡು ಹೋಗ್ಲಿ, ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಫಾರೂಕಿಯಾ ಮೆಡಿಕಲ್ ಕಾಲೇಜು ಸಿಗ್ತಾ ಇಲ್ಲ. ಸೊ ಅದು ಇನ್ನೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಆಗಿಲ್ಲ. ಹಾಗೇನಾದ್ರೂ ನಾಳೆ ತನಕ ಆಡ್ ಆಯ್ತು ಅಂದ್ರೆ ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಹಂಗ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಮಗೆ ತೊಂದರೆ ಆಗ್ತದ. ಬಟ್ ಹಾಗಂತೇಳಿ ಫಾರೂಕಿಯಾ ಕಾಲೇಜನ್ನ 3rd ರೌಂಡ್ ಅಲ್ಲಿ ಆಡ್ ಮಾಡೋದ್ರಿಂದನೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಸೊ ನೋಡೋಣಂತೆ ಯಾವ ರೀತಿ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದಿಲ್ಲ, ನಾವು ಆ ಕಡೆ MCC ಈ ಕಡೆ ಕೆಇ ಅಂತ ಹೇಳಿ ನಾವು ಮಿಡಲ್ ಇದ್ದವರು. ನಮ್ಮನ್ನ ಯಾರು ಕೇಳೋದಿಲ್ಲ, ನಮ್ಮ ಮಾತನ್ನ ಯಾರು ಕೇಳೋದಿಲ್ಲ, ನಾವು ಅನ್ಕೊಂಡಂಗೆ ಏನೂ ನಡೆಯೋದಿಲ್ಲ. ಅದ್ ಏನೇನ್ ನಡೀತದೋ ಅದಕ್ಕೆ ತಕ್ಕ ಹಾಗೆ ನಾವು ಹೋಗ್ತಾ ಇರೋದಷ್ಟೇ. ರೈಟ್? ಸೊ ಆಲ್ ದ ಬೆಸ್ಟ್. ವರಿ ಮಾಡ್ಕೋಬೇಡಿ, ನಿಮ್ ಜೊತೆಗೆ ನಾನಿದ್ದೀನಿ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಪಾಪ ಆ ರಿಸಲ್ಟ್ ಕ್ಯಾನ್ಸಲ್ ಆದಾಗ ಎಲ್ಲರೂ ವಿಡಿಯೋ ಮಾಡಿ 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 ಹಾಕ್ಬಿಟ್ರು. ಬಟ್ ಈಗ ಅದೇ ರಿಸಲ್ಟ್ ಅಂದಾಗ ಮತ್ತೆ ಅವರೇ ವಿಡಿಯೋ ಮಾಡಿ 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 ಹಾಕ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸ, ಒಳ್ಳೇದಾಗ್ಲಿ ಎಲ್ಲರಿಗೂ. ಸೊ ಈ ರೀತಿ ಆಗಿದೆ, ನೋಡೋಣ ಅಂತ ಏನಾಗ್ತದ ಅಂತ ಹೇಳಿ. ಸೊ ಏನೇ ಬಂದ್ರು ನಿಮ್ ಮುಂದೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.